ಇಲ್ಲಿ ಸಾಹುಕಾರ್ ನಾಗರಾಳ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈ ಪುತ್ಥಳಿ ರೂಪುಗೊಳ್ಳೋದಕ್ಕೆ ಇವರೇ ಮುಖ್ಯವಾದ ಕಾರಣ. ಏನಿಲ್ಲ ಸರ್, ನಮ್ಮದು ಈ ತಾಲೂಕು ಪೂರ ಬರಗಾಲದ ತಾಲೂಕು ಇತ್ತು. ಆ ಕಾರಣದಿಂದ ನಾವು ನೋಡಿದ್ವಿ, ನಾವು ಬೇಕಾದಷ್ಟು ಭೂಮಿ ಇದ್ರೂ ಸಹಿತ ಬರಗಾಲದಾಗ ಪ್ರತಿ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರಗಾಲ ಬಿದ್ದು ಎಲ್ಲ ಜನ ಗುಳೆ ಹೋಗ್ತಿದ್ರು. ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ಭೂಮಿ ಇದ್ರೂ ಹೊರಗೂ ಹೋಗಂಗಿಲ್ಲ, ಇಲ್ಲಿನೂ ಇರಲಾರ್ದ ಪರಿಸ್ಥಿತಿ ಇತ್ತು. ಆ ಕಾರಣದಿಂದ ಯಜಮಾನರು ಯಾವಾಗ ಬಲದಂಡೆ ಕಾಲುವೆ ಯಾವಾಗ ಪ್ರಾರಂಭ ಮಾಡಿದರು, ಮಾಡಿದ ಮೇಲೆ ಉಳಿದಂಥ ಜನ ಹೆಂಗೆ ಬದುಕತ್ತೀವಿ ನಾವು ಇವತ್ತಂದ್ರೆ, ಪ್ರತಿ ಅಮಾವಾಸ್ಯೆಗೆ ಒಂದ್ಸಲ ಅನ್ನ ಉಣ್ತಕ್ಕಂಥ ಜನ ಭಾಳ ಮಂದಿ ಇದ್ದೀವಿ ಮೊದಲ. ಇದು ಎಷ್ಟು ವರ್ಷದ ಹಿಂದಿನ ಮಾತು? 15 ವರ್ಷದಿಂದ ಸುಮಾರು ಅಂದಾಜು. ಇವತ್ತು ಪ್ರತಿದಿನ 3 ಸಲ ಅನ್ನ ಊಟ ಮಾಡ್ತಕ್ಕಂಥ ಕೆಲಸ ಯಜಮಾನರು ಮಾಡಿದರು. ಆ ಕಾರಣ ಆ ನೆನಪಿಗಾಗಿ ನಾನು ಒಬ್ಬ ರೈತನಾಗಿ ಎಲ್ಲ ರೈತರ ಆಸೆಗೆ ಅನುಗುಣವಾಗಿ ನಾನು ಈ ಪುತ್ಥಳಿಯನ್ನು ನಿರ್ಮಾಣ ಮಾಡಿದೆ.